ಸರ್, ಇವತ್ತು ಹುಚ್ಚ ವೆಂಕಟ ಸೇನೆಯಿಂದ ರೈತರ ಪರವಾಗಿ ನೀವು ಹೋರಾಟ ಮಾಡ್ತಿದ್ದೀರಾ. ಸರ್ಕಾರದಿಂದ ನಿಮಗೆ ಏನು ಡಿಮ್ಯಾಂಡ್ ಇದೆ ಸರ್? ಸರ್ಕಾರದ ವಿರುದ್ಧವಾಗಿ ರೈತರು ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಯಾವ ವಿಷಯದಲ್ಲಿ ಚೌಕಾಸಿ ಮಾಡ್ದಿರೋ ತರಕಾರಿ ವಿಷಯದಲ್ಲಿ ಯಾಕೆ ಚೌಕಾಸಿ ಮಾಡ್ತೀರಾ? ರೈತರು ಪಡ ಕಷ್ಟ ಜನರು ನಿಮ್ಗೆ ಗೊತ್ತಾ? ಸರ್ಕಾರಕ್ಕೆ ಗೊತ್ತಾ? ಅವ್ರು ಮಳೆ ನಂಬ್ಕೊಂಡು ಬರ್ತಾರೆ. ಮಳೆ ಕೈ ಕೊಟ್ರೆ ಅವ್ರ ಕಣ್ಣೀರೇ ಗತಿ. ಅದ್ ನಿಮ್ಗೆ ಗೊತ್ತಾ? ಸಾಲನು ಕೊಡ್ತಾರೆ ಸತಾಯಿಸಿ. ಇವತ್ತು ನಾವು ಊಟ ಮಾಡ್ತಿದ್ರೆ ಬರೀ ನಮ್ಮ ಬೆವರು ದುಡ್ಡಿಂದ ಅಲ್ಲ, ರೈತರು ಬೆವರಿಂದ ಕೂಡ. ಇವತ್ತು ಒಬ್ಬ ರೈತ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ ಅಥವಾ ಪೆಸ್ಟಿಸೈಡ್ಸ್ ಯೂರಿಯಾ ಕೇಳಕ್ಕೆ ಎಷ್ಟು ಜನಕ್ಕೆ ಲಂಚ ಕೊಡ್ಬೇಕು ಗೊತ್ತಾ? ಆ ಲಂಚ ಈಸ್ಕೊಡೋ ನನ್ನ ಮಕ್ಕಳಿಗೆ ಹೇಳ್ತಾ ಇರೋದಿದು. ನಾನು ರೈತರ ಸಾಲ ಮನ್ನಾ ಮಾಡಿ ಅಂತ ಕೇಳ್ತಿಲ್ಲ. ಕೊಡೋ ಸಾಲನ ಕರೆಕ್ಟ್ ಟೈಮ್ ಕೊಟ್ಟು ಅದನ್ನ ಬಡ್ಡಿ ಇಲ್ದಿರ ಕೊಡಿ, ಅದನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ತಪ್ಪ? ರೈತರಿಗೊಂದು ಮಾತು ಹೇಳ್ತೀನಿ, ನೀವು ತರಕಾರಿ ಬೆಲೆ ಜಾಸ್ತಿ ಮಾಡಬೇಕು. ಯಾವ ಸರ್ಕಾರನೂ ಅಥವಾ ಜನರು ನೀವು ಕೇಳ್ಕೊಡ್ದು. ನೀವಂತೂ ಸಾಯಲ್ಲ, ಸಾಯೋದವರು ತರಕಾರಿ ತಿಂದೆ. ರೈತರೇ, ನೀವೇನು ಬೆಳಿತೀರೋ ಹಂಚ್ಕೊಂತೀನಿ. ತರಿಸ್ಲೆ ಸರ್ಕಾರ ಜನರು ಅಮೇರಿಕಾದಿಂದ ತರಕಾರಿನ ಮಗನ್ ತರಿಸ್ತಾರ? ನಾನು ರೈತರಿಗೆ ಹೇಳ್ತಿರೋದೇನು ಗೊತ್ತಾ? ಬರೀ 3 ದಿನ ನೀವು ನಿಮ್ಮ ತರಕಾರಿನ ಮಾರಬೇಡಿ. ಗೊತ್ತಾಗ್ಲಿ ಜನರಿಗೂ ಸರ್ಕಾರಕ್ಕೂ ರೈತರು ಬೆಲೆ, ತರಕಾರಿ ಬೆಲೆ. ನಮ್ಮ ರೈತರು 1 kg ಟೊಮೊಟೊ ಬೆಳೆಕ್ಕೆ ಖರ್ಚು ಮಾಡೋ ದುಡ್ಡು ಎಷ್ಟು ಅಂತ ಗೊತ್ತಾ ಜನರಿಗೆ? ಅವ್ರಿಗೆ ಎಷ್ಟು ಸಿಗುತ್ತೆ? ಸರ್, ಕೋಳಿ ಮಾಂಸ ಮೀನಿಗೆ ಜನರು ಚೌಕಾಸಿ ಮಾಡಲ್ಲ, ತರಕಾರಿಗೆ ಚೌಕಾಸಿ ಮಾಡ್ತಾರಲ್ವಾ ಸರ್? ಇದು ತಪ್ಪಲ್ವಾ ಸರ್? ರೈತರು ಪಡ ಕಷ್ಟ ನಿಮ್ಗೆ ಗೊತ್ತಾ? ಅವರು ಚಪ್ಪಲಿ ಹಾಕ್ತೇನೆ ಭೂಮಿ ಕಾಲಿಡ್ತಾರೆ. ಆ ಭೂಮಿಯಲ್ಲಿ ಕಲ್ಲಿರುತ್ತೆ, ಮುಳ್ಳಿರುತ್ತೆ. ಅವ್ರ ಕಾಲು ಏನಾಗ್ಬೋದು? ಅವ್ರು ಯಾಕೆ ಚಪ್ಪಲಿ ಹಾಕಲ್ಲ? ದಿನಕ್ಕೊಂದೊಂದು ಚಪ್ಪಲಿ ಕಿತ್ತೋದ್ರೆ ಅವ್ರು ತಗೊಳ್ಳೋ ಶಕ್ತಿ ಇದೆಯಾ? ಅದಕ್ಕೆ ಹೇಳ್ತಾ ಇದ್ದೀನಿ, ತರಕಾರಿ ಬೆಲೆ ಕಮ್ಮಿ ಮಾಡಬೇಕು. ನಿಮ್ಮ ಕೈ ಮುಗ್ಬೇಕಾದ್ರೆ ಕೇಳ್ಕೊತೀನಿ. ಏನು ರೈತರೇ, ಈಗಲಾದರೂ ತರಕಾರಿ ಬೆಲೆ ಜಾಸ್ತಿ ಮಾಡ್ತೀರಾ?